ಈ ಮಧ್ಯೆ ಬಾಗಲಕೋಟೆಯಲ್ಲಿ ಇನ್ನೂ ಕೂಡ ಫೈನಲ್ ಆಗಿಲ್ಲ ಕಾಂಗ್ರೆಸ್ ಟಿಕೆಟ್. ಸಿದ್ದರಾಮಯ್ಯ ತಂದೆ ಸಮಾನರು ಒಗ್ಗಟ್ಟಿನಿಂದ ಇರೋದಕ್ಕೆ ಹೇಳಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ಮೇಟಿ ಕುಟುಂಬಸ್ಥರು ಮಾತಾಡಿದ್ದಾರೆ. ಕುಟುಂಬದಲ್ಲಿ ಯಾರಿಗೆ ಟಿಕೆಟ್ ನೀಡಿದ್ರು ಕೂಡ ಒಗ್ಗಟ್ಟಾಗಿ ಇರ್ತೀವಿ ಅಂತ ಹೇಳಿದ್ದಾರೆ. ಸೋದರಿ ಮಹಾದೇವಿ ಕೂಡ ಸಹಮತವನ್ನು ವ್ಯಕ್ತಪಡಿಸುವಂತಹ ನಂಬಿಕೆ ಇದೆ, ಯಾವ ಗೊಂದಲ ಇಲ್ಲ ಅಂತ ಬಾಯಕ್ಕ ಹಾಗೂ ಮಲ್ಲಿಕಾರ್ಜುನ್ ಮೇಟಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಾಗಲಕೋಟೆ ವಿಧಾನಸಭಾ ಚುನಾವಣೆಗೆ ಇನ್ನೇನು ಕಾಂಗ್ರೆಸ್ನಿಂದ ಟಿಕೆಟ್ ಘೋಷಣೆ ಆಗಬೇಕಾಗಿರುವಂಥದ್ದು. ಇವುಗಳ ಮಧ್ಯೆ ಏನು ದಿವಂಗತ ಶಾಸಕ ಎಚ್ ಕೆ ಮೇಟಿಯವರ ಪುತ್ರರು ಮತ್ತು ಪುತ್ರಿಯರು ಕೂಡ ನಮ್ಮ ಜೊತೆಗಿರುವಂಥದ್ದು. ಈ ಟಿಕೆಟ್ ಹಂಚಿಕೆ ವಿಚಾರವಾಗಿ ಅವರು ಏನು ಹೇಳ್ತಾರೆ ಅಂತಂದ್ರೆ ಮೊದಲನೇದಾಗಿ ಅವರನ್ನೇ ಕೇಳ್ತಾರೆ ಕೂಡ. ಸರ್, ಇವತ್ತಿನ ದಿವಸ ಭಾಳಷ್ಟು ಏನಂತಂದ್ರೆ ಟಿಕೆಟ್ ಕಗ್ಗಂಟಾಗಿದ್ರು, ಭಾಳಷ್ಟು ಲೇಟಾಗಿ ಕೂಡ ಆಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ನೀವು ಕುಟುಂಬಸ್ಥರು ಹೇಳೋದಾದರೆ ಇವತ್ತಿನ ದಿವಸ ನಮ್ಮದು ಕುಟುಂಬದಲ್ಲಿ ಯಾವುದೇ ಗೊಂದಲವಿಲ್ಲ, ಯಾವುದು ಕಗ್ಗಂಟು ಇಲ್ಲ. ಅವರು ಹಿರಿಯರ ಏನು ಆಜ್ಞೆ ಮಾಡ್ತಾರೆ ಅವರ ಆಶೀರ್ವಾದದಿಂದ ಅವರ ಆಜ್ಞೆಯನ್ನು ಆಶೀರ್ವಾದ ತಿಳ್ಕೊಂಡು ತಲೆಬಾಗಿ ನಡೀತೀವಿ. ನಮ್ಮ ಪಕ್ಷದ ಕಡೆ ಕಾರ್ಯಕರ್ತರಾಗಿ ಕೂಡ ನಾವು ಕೆಲಸ ಮಾಡೋಕ್ಕೆ ತಯಾರಿದ್ದೇವೆ ಅಂತ ಆಗ್ಲಿಂದನೇ ಹೇಳಿವಿ. ಈಗ ಹೇಳ್ತೀವಿ, ನಮ್ಮ ಕುಟುಂಬದಲ್ಲಿ ಏನು ಗೊಂದಲ ಇಲ್ಲ. ಯಾರಿಗೆ ನಮ್ಗೆ ಹೈಕಮಾಂಡು, ನಮ್ಮ ದೇವರು ಆದಂಥ ಹೈಕಮಾಂಡ್, ಗುರು ಹಿರಿಯರು ಎಲ್ಲರೂ ಏನು ಆಶೀರ್ವಾದ ಮಾಡ್ತಾರೆ ಅದರ ಪರವಾಗಿ ನಾವು ಬದ್ರಿದ್ದೀವಿ ಅಂತ ಹೇಳಿ. 400 ಪೈಕಿ ಮಹದೇವರು ಒಂದು ಪ್ರಶ್ನೆ ಇಟ್ಟಿದ್ರು, ಏನಂತಂದ್ರೆ ಇಂಥವ್ರಿಗೆ ಟಿಕೆಟ್ ಕೊಡಬೇಕು, ಇಂಥವ್ರು ಕೊಡಬಾರ್ದು. ಅವ್ರನ್ನೆಲ್ಲ ಯಾವ ರೀತಿ ನೀವು ಸಂಭಾಷಣೆ? ಅಲ್ಲಿ ಸಿ ಎಮ್ ನಮ್ಮ ದೇವರು ಅವರ ಸಿ ಎಮ್ ದೇವರಿದ್ರಿಗೇ ಅವರು ಆಶೀರ್ವಾದ ಆಗಿದೆ. ಆ ದೇವರ ಆಶೀರ್ವಾದ ಮಾಡಿದೆ. ಇವತ್ತಿನ ದಿವಸ ಅವ್ರಿಗೆ ಹೇಳ್ತಾರ, ಇವರು ಅವ್ರಿಗೆ ಹೇಳ್ತಾರ ಅಂತ ಅನ್ನೋಂಗಿಲ್ಲ. ಯಾರು ಅವ್ರವ್ರ ವೈಯಕ್ತಿಕ ವಿಚಾರ. ಇನ್ನು ಅವರ ಮತ್ತೊಬ್ಬರ ಪುತ್ರ ಆಗಿರ್ತಕ್ಕಂಥ ಬ್ಯಾ ಕಮಿಟಿಯವರು ಕೂಡ ಇರುತ್ತೆ. ಮೇಡಮ್, ತಾವೇನು ಹೇಳ್ತಾರೆ ಟಿಕೆಟ್ ವಿಚಾರ? ಸರ್, ನಾನು ಮೊದಲಿಂದನೂ ಹೇಳಿದ್ದೀನಿ, LGBT ಇದ್ದು ನೀವು ಯಾಕೆ ಬೇಡ ಅಂತ ಇದ್ದೀರಿ ಅಂತ ಪತ್ರಿಕಾ ಮಾಧ್ಯಮದವರು ಕೇಳಿದರು, ನಮ್ಮ ಪಕ್ಷದ ಕಾರ್ಯಕರ್ತರು ಕೇಳಿದರು, KPCC AICC ಅವರೆಲ್ಲರೂ ಕೇಳಿದರು. ಆದರೆ ನಂದೊಂದೇ ಒಂದು ದೃಢ ನಿರ್ಧಾರ, ನಮ್ಮ ತಂದೆ ಸ್ಥಾನ ತುಂಬಬೇಕು ಅಂದರೆ ಅವರಿಬ್ಬರು ಗಂಡು ಮಕ್ಕಳಲ್ಲಿ ಯಾರಿಗಾದರೂ ಒಬ್ರಿಗೆ ಕೊಡಿ. ನಮ್ಮ ಕಾರ್ಯಕರ್ತರು, ನಮ್ಮ ಗ್ರಾಮಸ್ಥರು ನನ್ನ ತಂದೆ ಮನೆಗೆ ಬಂದಬೇಕು. ನಮ್ಮ ಅಣ್ಣ ತಮ್ಮ ಇಬ್ಬರೂ ಆ ಒಂದು ಜವಾಬ್ದಾರಿಯನ್ನು ನಮ್ಮ ತಂದೆ ಹೆಸರನ್ನ ಉಳಿಸ್ಕೊಂಡು ಹೋಗ್ತಾರೆ. ಅದಕ್ಕೆ ಅವರಿಬ್ಬರಿಗೂ ನಾವು ಯಾವುದೇ ರೀತಿಯಿಂದ ಎಂಥ ಕಷ್ಟ ಕಾಲ ಬರಲಿ ನನ್ನ ತಂದೆ ಜೊತೆ ನಾನು ಹೇಗಿದ್ದೆ ಹಾಗೇ ಅವರಿಬ್ಬರ ಜೊತೆ ಬೆನ್ನೆಲುಬಾಗಿರ್ತೀನಿ ಅಂತ ತಮ್ಮ ಪಕ್ಷದ ಒಂದು ಕಾರ್ಯಕರ್ತರು ಹೇಗೆ ದುಡಿತಾರೆ ಹಾಗೆ ಒಂದು ಪಕ್ಷದ ಕಾರ್ಯಕರ್ತಾಗಿ ದುಡಿತೀನಿ. ಆದರೆ ಪಕ್ಷ ಯಾರಿಗೆ ನಿರ್ಧಾರ ತಗೊಳುತ್ತೆ, ನಮ್ಮ ತಂದೆ ಸಮಾನವಾದಂಥ ಸಿದ್ದರಾಮಯ್ಯ ಸಾಹೇಬರು ಅವರು ರಾಜ್ಯದ ದೊರೆ. ಆ ದೊರೆ ಆದ್ರೂ ನಮಗೆ 1 hour ಟೈಮ್ ಕೊಟ್ಟಿದ್ದಾನೆ. ಯಾಕೆ ಕೊಟ್ಟಿದ್ದಾರೆ ಅಂದರೆ, ಒಂದು ಮೇಟಿಯವರ ಮಕ್ಕಳು ನನ್ನ ಮಕ್ಕಳು ಅಂತ ನಡ್ಕೊಂಡಿದ್ದಾರೆ. ನಾವು ನಮ್ಮ ತಂದೆಯವರ ಮಕ್ಕಳಾಗಿ ಹೇಗೆ ನಾವು ಈ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೀವಿ, ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀವಿ, ಅದೇ ರೀತಿಯಿಂದ ನಾವು ನಮ್ಮ ತಂದೆ ಹೆಸರು ಉಳಿಸ್ಕೊಳ್ತೀವಿ. ಕಾರ್ಯಕರ್ತರು ಋಣ ಮುಟ್ಟಿಸ್ಬೇಕು, ನಾನು ಸಾಯಬಾರ್ದು, ನನಗೆ ಎಕ್ಸಸೈಸ್ ಮಾಡಿಸ್ಬಾ ಅಂತ ಕರೆದ್ರು ಅವರು ಕೊನೆ ಮಾತು ಇದು. ಅದನ್ನು ನಾವು ಕಾರ್ಯಕರ್ತರ ಸೇವೆ ಏನು ಮಾಡಬೇಕು, ವೋಟರ್ ಸೇವೆ ಮಾಡಬೇಕು ಅಂತ ನಮ್ಮ ತಂದೆ ಏನು ಅಂದ್ಕೊಂಡಿದ್ರಲ್ಲ, ಆ ಸೇವೆನ ಅರ್ಧದಲ್ಲೇ ಅವ್ರು ಬಿಟ್ಟು ಹೋಗಿದ್ದಾರೆ. ಆ ಸೇವೆನ ನಾವು ಅವ್ರ ಕುಟುಂಬ ಏನಿದೆ, ಅವ್ರ ಮಕ್ಕಳು ಏನಿದ್ದೀವಿ, ನಾವು ಶ್ರೀಸಾಷ್ಟಾಂಗವಾಗಿ ನಾವು ಪೂರೈಸ್ತೀವಿ. ಯಾವುದೇ ಕಾರಣಕ್ಕೂ ನಾವು ಗೊಂದಲ ಬೇಡ, ನಾವು ಒಕ್ಕಟ್ಟಾಗಿರ್ತೀವಿ. ಇದು ಬಾಯ ಕಮಿಟಿಯವರು ಮತ್ತು ಇನ್ನೋರ್ವ ಟಿಕೆಟ್ ಆಕಾಂಕ್ಷಿಗಳಾಗಿರ್ತಕ್ಕಂಥ ಮತ್ತು ಮೇಟಿಯವ್ರ ಪುತ್ರರೊಬ್ಬರಾಗಿರ್ತಕ್ಕಂಥ ಉಮೇಶ್ ಮೇಟಿಯವರು ಇದ್ದಾರೆ. ಸರ್, ತಾವು ಏನು ಹೇಳೋದಂಥದ್ದು? ಏನಿಲ್ಲ ಸರ್, ನಮ್ಮ ಅಕ್ಕ ನಮ್ಮಣ್ಣ ಹೇಳಿದ್ದಾರೆ, ಅದೇ ಪ್ರಕಾರ ನಾವಿರ್ತೀವಿ. ಎಲ್ಲರೂ ಒಗ್ಗಟ್ಟಾಗಿದೆ. ನಮ್ಮ ತಂದೆ ತೀರ್ಕೊಂಡಿದ್ದು ಇನ್ನೂ ನಮ್ಮ ನೆನಪಾರಿಲ್ಲ, ಎಲ್ಲರೂ ಅದರಲ್ಲಿ ಇದ್ದೀವಿ. ಸರ್, ಈ ಟಿಕೆಟ್ ವಿಚಾರವಾಗಿ CM ಅವರು ಕೂಡ ಸಭೆಯನ್ನು ಮಾಡಿದರು. ಎಲ್ಲ ಒಂದು ಕಡೆ ಎಲ್ಲೇ ಮುಗಿತದಂತ ಮಾಡಿದ್ವಿ. ಏನಾಯ್ತು ಚರ್ಚೆ? ಇಲ್ಲ, ಅವ್ರಿಗೆ ತೀರ್ಮಾನ ಬಿಟ್ಟಿದ್ದೀವಿ. ಎಲ್ಲರೂ ಒಗ್ಗಟ್ಟಿದ್ದೇವೆ, ಏನೂ ಸಮಸ್ಯೆ ಇಲ್ಲ. ಯಾರೇ ಕೊಟ್ಟರು ಹೋಗ್ತೇವೆ, ಹೈಕಮಾಂಡ್ ಏನು ಮಾಡುತ್ತೋ, CM ಏನು ಮಾಡ್ತಾರೋ ಅದಕ್ಕೆಲ್ಲರೂ ಒಪ್ಪಿಗೆ ಇದೆ. ನಮ್ದೇನು ತಕರಾರಿಲ್ಲ. ಇದಿಷ್ಟು ಉಮೇಶ್ ಮೇಟಿ ಅವರ ಮಾತಾಗಿರುವಂಥದ್ದು. ಒಟ್ಟಾರೆಯಾಗಿ ನಮ್ಮ ಕುಟುಂಬಕ್ಕೆ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ನಾವು ಒಕ್ಕಟ್ಟಿನಿಂದ ಹೋರಾಡ್ತೇವೆ ಮತ್ತು ಗೆಲುವನ್ನು ಸಾಧಿಸ್ತೇವೆ ಅನ್ನುವಂಥ ಮಾತನ್ನು ಮೇಟಿ ಅವರ ಪುತ್ರರು ಹೇಳುವಂಥದ್ದು. ಬಾಗಲಕೋಟೆಯಿಂದ ಕ್ಯಾಮರಾಮನ್ ಮಂಜುನಾಥ್ ಕರ್ಗನ್ ಜೊತೆ ಮಲ್ಲಿಕಾರ್ಜುನ್ ಮನೆ, ಏಷ್ಯಾನೆಟ್ ನ್ಯೂಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.